ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಂಕರ್ ಮೆಕ್ಯಾನಿಕ್ ಕನ್ನಡದ ಕಂದ. ಇವತ್ತು ನಾನು ಒಂದು ಬಜಾಜ್ನ ಟಾಪ್ ಮಾಡೆಲ್ ಆದಂಥ ಡಾಮಿನಾರ್ 400 ಮೋಸ್ಟ್ ಚೆನ್ನಾಗಿ ಪಾಪ್ಯುಲರ್ ಆಗಿರೋ ಗಾಡಿ ಬಗ್ಗೆ ಒಂದು ಎಂಜಿನ್ ಆಯಿಲ್ ಚೇಂಜ್ ಮಾಡೋದ್ರ ಬಗ್ಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ. ನೋಡಿ ಅದು ಹೇಗೆ, ಏನು, ಅದು ಆಯಿಲ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಏನು ಹಾಕಬೇಕು, ಎಂಜಿನ್ ಕ್ಲೀನ್ ಫ್ಲಶ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಜೊತೆ ನನ್ನ ಟೆಕ್ನಿಷಿಯನ್ ಹುಡುಗ ಸಮೇತ ಇದ್ದಾನೆ, ಅವನು ಎಲ್ಲ ನಿಮಗೆ ತೋರಿಸ್ಕೊಡ್ತಾನೆ. ಬನ್ನಿ ವೀಕ್ಷಕರೇ, ಇದು ಬಜಾಜ್ ಡಾಮಿನಾರ್ 400V ಗಾಡಿ. ಇದು TTS ಐ ಎಂಜಿನ್ ಹೊಂದಿದೆ. ಆಲ್ಮೋಸ್ಟ್ ಇದು KTM ಎಂಜಿನ್ನೇ ಇರೋದು, ಒಳಗಡೆ ಸಮೇತ ಮ್ಯಾನುಫ್ಯಾಕ್ಚರ್ಡ್ ಎಲ್ಲ ಇರೋದು KTM ಇಂದೆ. ನಿಮಗೆ ಅದು ಎಲ್ಲಿ, ಹೇಗೆ, KTM ಇಂದ ಎಲ್ಲಿ ಮೆನ್ಷನ್ ಆಗಿದೆ ಅಂತೇಳಿ ನೆಕ್ಸ್ಟ್ ತೋರಿಸ್ತೀನಿ. ಇದು ನೋಡಿ ಟಾಪ್ ವ್ಯೂ. ಇದು ಫುಲ್ಲಿ ಲೋಡೆಡ್ ಗಾಡಿ, ಚೆನ್ನಾಗಿದೆ ಗಾಡಿ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡು ಕಾರ್ತಿಕ್ ಅವ್ರ ನೆನಪಿಗಾಗಿ ಇರೋ ಗಾಡಿ. ಇವತ್ತು ಅವರಿಲ್ಲ, ಅವ್ರ ನೆನಪಿಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಅವನ್ನ ನೆನಪು ಮಾಡಿಕೊಂಡು. ಇದು ಫ್ರಂಟ್ ವ್ಯೂ. ಆಲ್ಮೋಸ್ಟು ಗಾಡಿ ಸಖತ್ತಾಗಿದೆ, ಓಡ್ಸೋಕ್ಕೆಲ್ಲ ಮಸ್ತಾಗಿದೆ. KTM ಫೀಲಿಂಗೇ ಬರುತ್ತೆ, ಅದಕ್ಕಿಂತಲೂ ಚೆನ್ನಾಗೇ ಆಗುತ್ತೆ. ಈಗ ಅದರದ್ದು ಆಯಿಲ್ ಚೇಂಜ್ ಮಾಡೋದು ಹೇಗೆ, ಅದು ಯಾವ ಥರ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದು ನಾನು ಮೋಟೋಲ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಆಯಿಲ್ ಫಿಲ್ಟ್ರ್ ಬಜಾಜಿಂದು, ಆಮೇಲೆ ವ್ಯಾಕ್ಸ್ಪೋಲಿಂದು ಫ್ರೆಶರ್ ಅಂತ ಅಂದರೆ ಎಂಜಿನ್ ಕ್ಲೀನರ್. ಅದನ್ನು ಎಂಜಿನಿಗೆ ಹಾಕಿಬಿಟ್ಟು ಕ್ಲೀನ್ ಮಾಡೋದು. ಅದು ಹೇಗೆ, ಏನು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಹಿಂಗೆ ಗಾಡಿ ಹಳೆ ಆಯಿಲ್ ತೆಗೋಕ್ಕಿಂತ ಮುಂಚೆನೇ ಫಸ್ಟು ಆಯಿಲ್ ಕ್ಯಾಪ್ ಲೂಸ್ ಮಾಡಿಬಿಟ್ಟು ಆ ಫ್ಲಶರ್ ಏನಿದೆಯಲ್ಲ ಅದನ್ನು ಹಳೆ ಆಯಿಲಿಗೆ ಮಿಕ್ಸ್ ಮಾಡಬೇಕು. ಈಗ ನನ್ನ ಟೆಕ್ನಿಷಿಯನ್ ಅಂತ ನಮ್ಮ ಹುಡುಗ ಅದನ್ನು ಮಾಡ್ತಾಯಿದ್ದಾನೆ. ಈಗ ಅದನ್ನು ಫಸ್ಟು ಹಾಕಿಬಿಡ್ಬೇಕು, ಈ ಥರ ಹಾಕಿಬಿಟ್ಟು. ನೋಡಿ, ಇದು ವ್ಯಾಕ್ಸ್ಪೋಲಿಂದು. ನೀವು ಬೇರೆ ಯಾವುದಾದ್ರೂ ಯೂಸ್ ಮಾಡ್ಬೋದು, ಇದೇ ಯೂಸ್ ಮಾಡ್ಬೇಕಂತಲ್ಲ. ನಾನು ಯೂಸ್ ಮಾಡ್ತದ್ದು ವ್ಯಾಕ್ಸ್ಪೋಲಿಂದು. ಈಗ ಹಳೆ ಆಯಿಲಿಗೆ ಹಾಕಿಬಿಟ್ಟು ಮತ್ತೆ ಆಯಿಲ್ ಕ್ಯಾಪ್ನ ಟೈಟ್ ಹೊಡೆದ್ಬಿಟ್ಟು ಗಾಡಿನ ಸ್ವಲ್ಪ ಸ್ಟಾರ್ಟ್ ಮಾಡಬೇಕು. ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಗೆ ಬ್ಯಾಟ್ರಿ ಕೂಡ ಟೆಸ್ಟ್ ಮಾಡ್ತೀನಿ. ಇದು ಬ್ಯಾಟ್ರಿ ಹೋಗಿತ್ತು, ಬ್ಯಾಟ್ರಿ ಹೊಸ್ದು ಹಾಕಿರೋದು. ಈಗ ಹೇಗೂ ನಾನು ಸ್ಟಾರ್ಟ್ ಮಾಡಬೇಕಲ್ಲ, ಹಾಗೆ ಬ್ಯಾಟ್ರಿ ಟೆಸ್ಟ್ ಮಾಡ್ತಾಯಿದ್ದೀನಿ, ರನ್ನಿಂಗಲ್ಲಿ ಚಾರ್ಜ್ ಆಗುತ್ತೆ ಇಲ್ಲ ಅಂತೇಳಿ. ಈಗ ಅದನ್ನು ಹಾಕಿಬಿಟ್ಟು ಈಗ ಹೊಸ ಬ್ಯಾಟ್ರಿ 12 ವೋಲ್ಟು ಸಪ್ಲೈ ಇದೆಯೋ ಇಲ್ಲೋ, ವೋಲ್ಟೇಜ್ ಚಾರ್ಜ್ ಆಗುತ್ತೋ ಇಲ್ಲೋ ಚೆಕ್ ಮಾಡ್ತಾಯಿದ್ದೀನಿ. ಇಗ್ನೇಷನ್ ಆನ್ ಮಾಡಿದ್ದಾನೆ ನಮ್ಮ ಹುಡುಗ. ಈಗ ಇಗ್ನೇಷನ್ ಆನ್ ಮಾಡಿಬಿಟ್ಟು ಈಗ ಸ್ಟಾರ್ಟ್ ಮಾಡ್ತಾಯಿದ್ದಾನೆ. ನಾರ್ಮಲ್ ಕಂಡೀಷನ್ನೇ, ಏನಪ್ಪ ಸೌಂಡ್ ಇಲ್ಲ ಹಾಗೆ ಅಂದರೆ ನಮ್ಮದು ಸ್ಪೆಷಲ್ ಎಡಿಷನ್ ನಮಗೆ ಮಾಡೋಕ್ಕೆ ಬರೋಲ್ಲ, ಹಾಗಾಗಿ ನಾರ್ಮಲಾಗೇ ಮಾಡಿದ್ದೀನಿ. ನೋಡಿ, ರನ್ನಿಂಗಲ್ಲಿ ಇದು ಚಾರ್ಜ್ ಆಗ್ತಾಯಿದೆ. ಐಡ್ಲಿಂಗಲ್ಲೇ ಇದು ಎಷ್ಟು ಚಾರ್ಜ್ ಆಗ್ತಾಯಿದೆ ಅಂದರೆ ಅಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಸಿಸ್ಟಮು, ವೈರಿಂಗ್ ಸಿಸ್ಟಮ್ ಚೆನ್ನಾಗಿದೆ ಅಂತೇಳಿ. ಯಾವುದೇ ಥರದ್ದೇನು ಪ್ರಾಬ್ಲಮ್ ಇರಲಿಲ್ಲ ಗಾಡಿ. ಎಂಜಿನ್ ಆಯಿಲ್ ಚೇಂಜ್ ಮಾಡೋದ್ರ ಬಗ್ಗೆ ಸ್ವಲ್ಪ ಸಣ್ಣದಾಗಿ ತಿಳ್ಕೊಳ್ಳೋಣ. ಈಗ ನಮಗೆ ಗೊತ್ತಿರೋ ಸಣ್ಣ ವಿಚಾರನ ತಿಳಿಸ್ಕೊಳ್ಳೋದಕ್ಕಾಗಿ ಈ ವಿಡಿಯೋ ಮಾಡಿರೋದು. ಇನ್ನು ಅದರ ನೆಕ್ಸ್ಟ್ ಈಗ ಸ್ವಲ್ಪ ರನ್ ಆದಮೇಲೆ ಇಷ್ಟು ಗೇರ್ನು ಒಂದು ಸರಿ ಹಾಗೆ ಡಬಲ್ ಸ್ಟ್ಯಾಂಡ್ ಹಾಕಿದ್ದೀವಲ್ಲ, ಇಷ್ಟು ಗೇರ್ನು ಶಿಫ್ಟ್ ಮಾಡಿಬಿಟ್ಟು ಹಾಗೆ ಚೆಕ್ ಮಾಡ್ತೀನಿ. ಫಸ್ಟು, ಸೆಕೆಂಡು, ತರ್ಡು ಇಲ್ಲಿ ನೋಡ್ತಾ ಇರಿ, ಇದು ಫಸ್ಟ್ ಗೇರಲ್ಲಿದೆ. ಈಗ ಇನ್ನು ಹಾಗೆ ಸ್ವಲ್ಪ ಆಕ್ಸಿಲೇಟರ್ ಆದಮೇಲೆ ಸೆಕೆಂಡ್ ಗೇರು, ಅದರ ನೆಕ್ಸ್ಟ್ ತರ್ಡ್ ಗೇರು. ಇದು ಟ್ಯಾಂಕ್ ಮೇಲ್ಗಡೆ ಡಿಸ್ಪ್ಲೇ ಆಗುತ್ತೆ ಎಷ್ಟು ಓಡಿದೆ ಏನು ಅಂತೇಳಿ. ಇದಕ್ಕೆ 6 ಗೇರ್ ಬರ್ತವೆ. ಆ್ಯಕ್ಚುಲಿ 6 ಗೇರ್ ಗಾಡಿ ಇದು. ನಿಮಗಲ್ಲಿ ಸ್ಪೀಡೋಮೀಟ್ರಲ್ಲಿ ಗೊತ್ತಾಗ್ತದೆ ರನ್ನಿಂಗ್ ಆಗ್ತಾ ಇರೋದು. ಮೇಲ್ಗಡೆ 22, 29. ಆ್ಯಕ್ಚುಲಿ ಇದು ನಾರ್ಮಲ್ ಹೈಡ್ಲಿಂಗಲ್ಲೇ ಚೆಕ್ ಮಾಡ್ತಾ ಇರೋದು. ಅಂದರೆ ಆ ಫ್ಲೆಶರ್ ಎಲ್ಲ ಎಂಜಿನಿಗೆಲ್ಲ ಹೋಗಿಬಿಟ್ಟು ಡಸ್ಟ್ ಆಗಿರೋದು, ಆಯಿಲೆಲ್ಲ ಖರಾಬ್ ಬರಲಿ ಅಂತೇಳಿ ನಾನೀಗ ಸ್ಟಾರ್ಟಿಂಗ್ ಇಟ್ಟಿರೋದು. ಈಗ ನೆಕ್ಸ್ಟ್ ಅದಾದಮೇಲೆ ಹಳೆ ಆಯಿಲ್ನ ತೆಗೆದುಬಿಟ್ಟು ಹೊಸ ಆಯಿಲ್ ಹಾಕೋದು ಹೆಂಗೆ, ಆಯಿಲ್ ಫಿಲ್ಟ್ರ್ ತೆಗಿಯೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಇದು ಬ್ರಾಂಡ್ ಲೋಗೋ ಡಾಮಿನಾರ್ 400 ಅಂತೇಳಿ. ಅದ್ರ ನೆಕ್ಸ್ಟ್ ಗಾಡಿ ಈಗ ನಾನು ಆಫ್ ಮಾಡ್ಕೊಂಡು ಆಯಿಲ್ ಚೇಂಜ್ ಮಾಡ್ಕೊಂಡು ಅದು ಆಯಿಲ್ ತೆಗಿಯೋದು ಯಾವುದು, ಡ್ರೈ ಬೋಲ್ಟ್ ಎಲ್ಲಿ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ಮತ್ತೆ ನಮ್ಮ ಟೆಕ್ನಿಷಿಯನ್ನು ಮೇಲ್ಗಡೆ ಆಯಿಲ್ ಕ್ಯಾಪ್ ಲೂಸ್ ಮಾಡಿದ್ದಾನೆ. ಫುಲ್ ಲೂಸ್ ಮಾಡಿಬಿಟ್ಟು ಇನ್ನೀಗ ಫಸ್ಟ್ ಏನು ಹಳೆ ಆಯಿಲ್ ಇತ್ತಲ್ಲ ಅದನ್ನು ರಿಮೂವ್ ಮಾಡೋದು, ಡ್ರೈ ಬೋಲ್ಟ್ ಯಾವ ಕಡೆ ಬರುತ್ತೆ ಅಂತೇಳಿ ತೋರಿಸಿ ತೆಗಿತಾನೆ. ಇದು ನೋಡಿ 18 ನಂಬರ್ ಡ್ರೈ ಬೋಲ್ಟ್ ಅಲ್ಯೂಮಿನಿಯಮಿಂದು. ನಿಮ್ಮ ಗಾಡಿಯ ಲೆಫ್ಟ್ ಸೈಡ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಹಿಂಗೆ
18 ನಂಬರ್ ಬಾಕ್ಸ್ ಹಾಕಿಬಿಟ್ಟು ಲೂಸ್ ಮಾಡಿ ತೆಗೀರಿ. ಕನ್ಫ್ಯೂಷನ್ ಏನು ಜಾಸ್ತಿ ಏನಿಲ್ಲ. ಆಲ್ಮೋಸ್ಟ್ ಬಜಾಜಿಂದು ಏನು ನಾರ್ಮಲ್ ಇದೆಯಲ್ಲ ಅದೇ ಥರನೇ ಕೊಟ್ಟಿದ್ದಾನೆ. ಇದು ಆಲ್ಮೋಸ್ಟ್ ಹೆಂಗಾದ್ರೆ ಕೆ ಟಿ ಎಮ್ಮಿಗೆ ಅಟ್ಯಾಚ್ ಆಗಿರೋದು. ಇವನು ನಮ್ಮ ಹುಡುಗ ಹರ್ಷ, ಮೇನ್ ಟೆಕ್ನಿಷಿಯನ್ನು. ಈಗ ಅವರೇ ಈ ಗಾಡಿದು ಎಲ್ಲ ವರ್ಕ್ ಮಾಡ್ತಾ ಇರೋದು ಈಗ. ಇನ್ನು ಡ್ರೈವರ್ ಒಳಗಡೆ ಮಾಮೂಲಿ ಬಜಾಜಿಗೆ ಯಾವ ಥರ ಆಯಿಲ್ ಫಿಲ್ಟ್ರ್ ಬರುತ್ತೋ ಇದು ಪ್ರೈಮರಿ ಆಯಿಲ್ ಫಿಲ್ಟರ್. ಇದು ಇನ್ನೊಂದು ಬರುತ್ತೆ, ಅದನ್ನು ತೆಗಿಯೋದು ಹೇಗೆ, ಯಾವ ಥರ ಹಾಕೋದು ಅಂತೇಳಿ ತೋರಿಸ್ಕೊಡ್ತಾನೆ. ಆಯಿಲ್ ಥಿಕ್ನೆಸ್ ತೋರಿಸ್ತಾ ಇದ್ದಾನೆ ಅವನು, ಯಾವ ಥರ ಆ ಡಸ್ಟ್ ಎಲ್ಲ ಮಿಕ್ಸ್ ಆಗಿ ಬಂದಿರೋದೆಲ್ಲ ತೋರಿಸ್ತಾ ಇದ್ದಾನೆ. ಆ ಫ್ಲೆಷರ್ ಹಾಕಿದಾಗ ಫ್ಲೆಷರ್ ಇಲ್ದಂಗೆ ತೆಗಿಬೋದು, ಆದರೆ ಒಳಗಡೆ ಹಳೆಯ ಆಯಿಲು ಹೆಚ್ಚಾಗಿ ಗಾಡಿ ರನ್ ಆಗ್ತಾಯಿದ್ರೆ ಅಡ್ಡಿರಲ್ಲ. ಕೆಲವೊಂದು ಗಾಡಿ ರನ್ ಮಾಡಿ ಇಡೋದು ಜಾಸ್ತಿ, ಇದು ಯೂಸ್ ಕಡಿಮೆ ಇರೋ ಗಾಡಿ, ಹಾಗಾಗಿ ಫ್ಲೆಷರ್ ಎಲ್ಲ ಕ್ಲೀನ್ ಹಾಕಿ ಕ್ಲೀನ್ ಮಾಡಿರೋದು. ಇನ್ನು ಈ ಕಡೆ ಗಾಡಿಯ ರೈಟ್ ಸೈಡ್ ನಿಮಗೆ ಆಯಿಲ್ ಫಿಲ್ಟ್ರ್ ಬರುತ್ತೆ. ಆಲ್ಮೋಸ್ಟ್ ಬಜಾಜಲ್ಲಿ ಎಲ್ಲ ಗಾಡಿಗೂ ಇರುತ್ತೆ ಇದು ಆಯಿಲ್ ಫಿಲ್ಟ್ರು. ಹೆಚ್ಚಾಗಿ ಇದನ್ನು ಪ್ರತಿ ಆಯಿಲ್ ಚೇಂಜಿಗೂ ನೀವು ಚೇಂಜ್ ಮಾಡ್ಕೊಂಡ್ರೆ ಬೆಟರು. ಇಲ್ಲ ಪ್ರತಿ ಆಯಿಲ್ ಚೇಂಜಿಗೆ ಆಗಲಿಲ್ಲ ಅಂದರೂ ಲಾಸ್ಟ್ ಒಂದು 2 ಆಯಿಲ್ ಚೇಂಜಿಗಾದರೂ ಒಂದು ಚೇಂಜ್ ಮಾಡ್ಕೊಳ್ಳಿ. ಇವೆಲ್ಲ ಹೆಚ್ಚಾಗಿ ಗಾಡಿ ಕಡಿಮೆ ಅಲ್ಲ, ಹಾಗೆ ಪ್ರತಿ ಆಯಿಲ್ ಚೇಂಜಿಗೆ ಮಾಡ್ತಾರೆ. ಡಿಸ್ಕವರಿ ಟೈಪೇ ಎಲ್ಲ ಸಿಸ್ಟಮ್ ಇಟ್ಟಿರ್ತಾನೆ. ಆಯಿಲ್ ಫಿಲ್ಟ್ರ್ ಸ್ವಲ್ಪ ಲೆಂತಿಯಾಗಿ ಇಟ್ಟಿರ್ತಾನೆ. ನೋಡಿ ಇದು ಒಳಗಡೆ ಆಯಿಲ್ ಇದೆ. ಆ ಕ್ಯಾಪ್ ಒಳಗಡೆ ನಿಮಗೆ ಕೆ ಟಿ ಎಮ್ ಮ್ಯಾನುಫ್ಯಾಕ್ಚರ್ ಇದೆಯಲ್ಲ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಆ ಒಳಗಡೆ ಈ ಹೊರಗಡೆ ಅಷ್ಟೇ ಇದು ಬಜಾಜ್ ಅನ್ನೋ ನೇಮ್ ಇದೆ, ಬಿಟ್ಟರೆ ಆಲ್ಮೋಸ್ಟ್ ಕೆ ಟಿ ಎಮ್ ಮ್ಯಾನುಫ್ಯಾಕ್ಚರ್ಡೇ ಆಗಿರೋದು ಇದು. ಇದೆ ನೋಡಿ ಆಯಿಲ್ ಫಿಲ್ಟ್ರು. ಇನ್ನು ಇದು ನೆಕ್ಸ್ಟ್ ಆದಮೇಲೆ ಹೊಸ್ತು ಹಾಕೋಬೇಕಾದ್ರೆ ಇನ್ಸ್ಟಾಲ್ ಮಾಡೋದು ಹೇಗೆ, ಹೊಸ್ತು ಅದಕ್ಕೆ ಯಾವ ಥರ ಹಾಕಬೇಕು, ಯಾವ ಕಡೆ ಫೇಸಿಂಗ್ ಬರುತ್ತೆ ಅದೆಲ್ಲ ತೋರಿಸ್ಕೊಡ್ತೀನಿ. ಇನ್ನು ಅದಾದಮೇಲೆ ಅದನ್ನ ಹಾಗೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೋಡಿ ಹಾಗೆ ಒರೆಸ್ಕೊಳ್ರಿ. ಹೆಚ್ಚಾಗಿ ಅಲ್ಲಿ ಆಯಿಲು ಫಿಲ್ಟ್ರ್ ಕೂರೋ ಜಾಗದಲ್ಲಿ ಡಸ್ಟ್ ಸ್ವಲ್ಪ ನಿಂತಿರೋದು ಜಾಸ್ತಿ. ಕ್ಲೀನಾಗಿ ವೇಸ್ಟ್ ಹಾಕಿಬಿಟ್ಟು ಕ್ಲೀನಾಗಿ ಒರೆಸ್ಕೊಳ್ಳಿ ಈ ಥರ. ಅದ್ರ ನೆಕ್ಸ್ಟು ಇದು ಆಯಿಲ್ ಫಿಲ್ಟ್ರ್ ಕ್ಯಾಪ್. ಇದು ಒಳಗಡೆ ನಿಮಗೆ ಕೆ ಟಿ ಎಮ್ ಲೋಗೋ ಇದೆ ಅಂತೇಳಿ ಹೇಳಿದ್ನಲ್ಲ, ತೋರಿಸ್ತೀನಿ ಈಗ ಅದು ಎಲ್ಲಿದೆ ಹೇಗಿದೆ ಅಂತೇಳಿ. ಇದು ಹೆಂಗೆ ಅಂದರೆ ಕ್ರಾಸ್ ಬೀಡ್ ಇದ್ದಂಗೆ, ಬಜಾಜು ಮತ್ತು ಕೆ ಟಿ ಎಮ್ನವರು ಸೇರಿ ಮಿಕ್ಸ್ ಮಾಡಿಬಿಟ್ಟಂಗೆ, ಒಳಗಡೆ ಅವ್ರದ್ದು ಹೊರಗಡೆ ಇವ್ರದ್ದು ಅನ್ನೋ ಥರ. ಆಲ್ಮೋಸ್ಟ್ ಒಂದು ಕಂಪ್ನಿ ರೆಡಿ ಆಗ್ತದೆ ಅಂದರೆ ವೈರಿಂಗ್ ಸಿಸ್ಟಮಲ್ಲೇ ಜಾಸ್ತಿ ಚೇಂಜ್ ಮಾಡ್ತಾನೆ. ಎಂಜಿನಲ್ಲಿ ಹೆಚ್ಚಾಗಿ ಬದಲಾವಣೆ ಮಾಡೋಲ್ಲ, ಏನೋ ಕೆಲವೊಂದು ಸಣ್ಣ ಪುಟ್ಟ ಅಷ್ಟೋ ಬದಲಾವಣೆ ಮಾತ್ರ ಮಾಡಿರ್ತಾನೆ. ನೋಡಿ ಒಳಗಡೆ ಕೆ ಟಿ ಎಮ್ ಅಂತೇಳಿ ನೇಮ್ ಇದೆ, ತೋರಿಸ್ತೀನಿ ಒಂದು ಸೆಕೆಂಡು ಫೋಕಸ್ ಮಾಡಿ ತೋರಿಸ್ತೀನಿ ನಿಮಗೆ. ಹೈಫೈ ಕ್ಯಾಮ್ರಾ ಎಲ್ಲ ನಮ್ಮದು ನಾರ್ಮಲ್ ಕ್ಯಾಮ್ರಾನೇ. ನೋಡಿ ಕೆ ಟಿ ಎಮ್ ಅಂತೇಳಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಸ್ವಲ್ಪ ಫೋಕಸ್ ಮಾಡಿ. ಈಗ ನೋಡಿ ಕಾಣಿಸ್ತಾ ಇದೆಯಾ? ಆಲ್ಮೋಸ್ಟ್ ಅದೇ ಕೆ ಟಿ ಎಮ್ಮೇ ಮ್ಯಾನುಫ್ಯಾಕ್ಚರ್ ಎಲ್ಲ ಇದು ಕೆ ಟಿ ಎಮ್ಮೇ ಆಗೋದು. ಅವರೇ ಇವರಿಗೆ ಮಾರಿದಾರೋ ಅಥವಾ ಏನು ಮಾಡ್ಕೊಳ್ಳೋದು ಅವ್ರಿಗೆ ಗೊತ್ತಿರುತ್ತಲ್ಲ. ಹೆಚ್ಚಾಗಿ ಮರ್ಜಾಗಿ ಕೆಲವೊಂದು ಗಾಡಿಗಳು ಸೇಲ್ ಆಗಿದ್ದಾವೆ. ಅದೇ ಲೆಕ್ಕಕ್ಕೆ ಡಾಮಿನಾರ್ ಕೂಡ ಕೆ ಟಿ ಎಮ್ಮಿನ ಎಂಜಿನ್ನ ಹೋಲಿಕೆಯಲ್ಲೇ ಇರೋದು, ಅದೇ ಪರ್ಫಾರ್ಮೆನ್ಸೇ ಸಿಗೋದು. ಇದು ಬಜಾಜ್ನ ಆಯಿಲ್ ಫಿಲ್ಟ್ರು. ನಾವು ಬಜಾಜ್ ಸರ್ವಿಸ್ ಸೆಂಟ್ರಲ್ಲೇ ತೊಗೊಂಡ್ಬಂದು ಈಗ ಅದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಡಿಸ್ಕವರಿಗಿಂತ ಸ್ವಲ್ಪ ಉದ್ದ ಬರುತ್ತೆ, ಅಗಲ ಸೇಮೇ. ಸ್ವಲ್ಪ ಐಟಮ್ ಯೂಸ್ ಮಾಡಿದ್ರೆ ಬೆಟರು, ಬೇರೆ ಯಾವುದು ಯೂಸ್ ಮಾಡೋಕ್ಕಿಂತ ಆಯಿಲ್ ಫಿಲ್ಟರ್ನೆಲ್ಲ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡೋದೇ ಬೆಸ್ಟು. ಇದು ಮೇನ್ ಕೆಲಸ ಅಂದರೆ ಎಂಜಿನಲ್ಲಿರೋ ಕ್ಲಚ್ ಪ್ಲೇಟ್ ಡಸ್ಟು ಅವನ್ನೆಲ್ಲ ಮಿಕ್ಸ್ ಆಗುತ್ತೆ. ಇದು ಮೋಟೋಲ್ನ ಆಯಿಲು. ಯಾಕಂದರೆ ನಾನು ಸ್ವಲ್ಪ ಸಿಂಥೆಟಿಕ್ ಆಯಿಲು ಬೇರೆದ್ರಲ್ಲಿ ನಮ್ಮಲ್ಲಿ ಯಾವುದು ಸಪ್ಲೈ ಇರಲಿಲ್ಲ, ಹಾಗಾಗಿ ನಾನು ಇದು ಚೆನ್ನಾಗಿ ಬರುತ್ತೆ ಅಂತೇಳಿ ಯೂಸ್ ಮಾಡಿದ್ದೀನಿ, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೆಕ್ಸ್ಟ್ ಈಗ ಆಯಿಲ್ ಫಿಲ್ಟ್ರು ಹಾಕೋಕ್ಕಿಂತ ಮುಂಚೆ ಮೊದಲಿಗೆ ಆ ಆಯಿಲ್ ಫಿಲ್ಟ್ರಿಗೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಇದರ ಡ್ರೈ ಆಯಿಲ್ ಫಿಲ್ಟ್ರ್ ಹಾಕಿದರೆ ಅದು ಪಂಪ್ ಆಗೋದ್ರೊಳಗೆ ಮತ್ತು ಬೇರೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರೋ ಇಶ್ಯೂ ಇರ್ತವೆ. ಹಾಗಾಗಿ ಸ್ವಲ್ಪ ಫಸ್ಟ್ ಅದಕ್ಕೆ ನೀವು ಆಯಿಲ್ ಫಿಲ್ಟ್ರಿಗೆ ಸ್ವಲ್ಪ ಆಯಿಲ್ ಡಿಪ್ ಮಾಡಿಬಿಟ್ಟು ಹಾಕಿಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. ಆಲ್ಮೋಸ್ಟ್ ಪಂಪ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಪಂಪಿಂಗಲ್ಲಿ ಫಸ್ಟ್ ಫಿಲಪ್ ಆಗಿ ಲೋಡ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಈಗ ಯಾವುದೇ ಆಯಿಲ್ ಪಂಪ್ ನೀವು ತೆಗೆದು ಹಾಕ್ತಾಯಿದ್ರೆ ಅದಕ್ಕೆ ಆಯಿಲ್ ಪಂಪ್ ಮಾಡಿ ಹಾಕಬೇಡಿ, ಡೈರೆಕ್ಟಾಗಿ ಡ್ರೈ ಪಂಪ್ ಹಾಕಬೇಡಿ. ಆಯಿಲ್ ಫಿಲ್ಟ್ರಿಗೂ ಸಮೇತ ಡ್ರೈ ಆಯಿಲ್ ಫಿಲ್ಟ್ರ್ ಹಾಕಬೇಡಿ. ಸ್ವಲ್ಪ ಅದು ಆಯಿಲ್ ಫಿಲ್ಟ್ರಿಗೆ ಆಯಿಲ್ನ ಹಾಕಿ ಸ್ವಲ್ಪ ಡಿಪ್ ಮಾಡಿ ಹಾಕಿ.
ಫುಲ್ ಹಾಕಿದರೆ ಮತ್ತೆ ಹೊರಗಡೆ ಬರುತ್ತೆ. ಸ್ವಲ್ಪ ಫಿಲ್ಟ್ರಿಗೆ ಅಟ್ಯಾಚ್ ಆಗೋ ಲೆಕ್ಕಕ್ಕೆ, ಫಿಲಪ್ ಆಗೋ ಲೆಕ್ಕಕ್ಕೆ ಹಾಕಿ. ನೀವು ಜಾಸ್ತಿ ಹಾಕಿದ್ರೆ ಮತ್ತೆ ಹೊರಗಡೆ ಬರುತ್ತೆ, ಯಾಕಂದರೆ ಫಿಲ್ಟ್ರಾಗಿ ಬರುತ್ತೆ. ಇಲ್ಲಿ ನೋಡಿ ನಮ್ಮ ಹುಡುಗ ತೋರಿಸ್ತಾ ಇದ್ದಾನೆ. ಈ ಥರ ಸ್ವಲ್ಪ ಹಾಕಿಬಿಟ್ಟು ಒಳಗಡೆ ಅದು ಏನು ಹೋಲ್ ಇರ್ತಲ್ಲ ಅದನ್ನು ಹಾಕಿಬಿಟ್ಟು ಹೊರಗಡೆ ಫಿಲಪ್ ಇರೋ ಲೆಕ್ಕಕ್ಕೆ ಜಸ್ಟ್ ಹಾಕಿ ಪ್ರೆಸ್ ಮಾಡಿದ್ರೆ ಮುಗೀತು. ಆಯಿಲ್ ಫಿಲ್ಟ್ರಲ್ಲಿ ಒಂದು ಓರಿಂಗ್ ಇರುತ್ತೆ, ನೆನ್ಪಿಟ್ಕೊಳ್ರಿ. ಓರಿಂಗು ಕ್ಲೀನಾಗಿರ್ಬೇಕು, ರಬ್ಬರು. ನೆಕ್ಸ್ಟ್ ಇದು ಅದು ಹಾಕಿದ ಮೇಲೆ ಕ್ಯಾಪಿಗೂ ಟೈಮಿಂಗ್ ಮಾರ್ಕ್ ಇರುತ್ತೆ. ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಒಂದು ಟೆಕ್ನಿಷಿಯನ್ ಅಂದರೆ ಕ್ಯಾಪ್ ಹೇಗೆ ಕೂರುತ್ತೆ ಏನೋ ಒಂದು ಗೊತ್ತಿರುತ್ತೆ. ಹಾಗಾಗಿ ಅದ್ರದ್ದೆಲ್ಲ ನಾನು ತೋರ್ಸೋಕ್ಕೆ ಹೋಗಿಲ್ಲ. ಮತ್ತು ದೊಡ್ಡಕ್ಕೆ ವೀಡಿಯೋ ಮಾಡಿ ರಂಬಾಟ ಮಾಡಿದ್ರೆ ಸರಿಯಾಗಲ್ಲ ಅಂತೇಳಿ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಅದು ಅಬ್ಸರ್ವ್ ಮಾಡ್ತಾಯಿದ್ರೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ. ಯಾಕಂದರೆ ಎಲ್ಲ ತಿಳ್ಕೊಂಡವ್ರು ಯಾರೂ ಇಲ್ಲ, ಎಲ್ಲ ತಿಳ್ಕೊಂಡು ಮಾಡೋರೇ ಜಾಸ್ತಿ ಅಲ್ಲ. ನಾವು ಕೂಡ ತಿಳ್ಕೊಂಡೇ ಮಾಡ್ತಾಯಿದ್ದೆ, ಎಲ್ಲ ತಿಳಿದು ಮಾಡಿದ್ದೀವಿ, ಎಲ್ಲೋ ನಮಗೆ ಫಸ್ಟಿಂದ ಗೊತ್ತಿರೋದು ಅನ್ನೋದಿಲ್ಲ. ನಾವು ಇನ್ನೊಬ್ಬರಿಂದ ಹೇಳಿ ಕೇಳಿ ನೋಡೇ ತಿಳಿದಿರೋದು. ಅದು ನಮಗೆ ತಿಳಿದಿರೋದನ್ನ ಮತ್ತೊಬ್ಬರಿಗೆ ತಿಳ್ಸೋಕ್ಕೆ ಒಂದು ಸಣ್ಣ ಪ್ರಯತ್ನ. ಇದನ್ನು ಓವರ್ ಟೈಟ್ ಮಾಡಬೇಡಿ, ಯಾಕಂದರೆ ಅಲ್ಯೂಮಿನಿಯಂ ಬಾಡಿ ನಿಮಗೊಂದು ಹಿಡ್ತ ಗೊತ್ತಿರುತ್ತೆ. ಆಲ್ಮೋಸ್ಟ್ ಮೆಕ್ಯಾನಿಕ್ ಅಂದರೆ ಆ ಹಿಡ್ತದಲ್ಲೇ ಟೈಟ್ ಮಾಡಿ. ಇನ್ನು ಅದನ್ನಷ್ಟು ಈ ಕಡೆ ಪ್ರೈಮರಿ ಆಯಿಲ್ ಫಿಲ್ಟ್ರ್ ಏನಿಲ್ಲ ಅದನ್ನು ಏರ್ ಹೊಡೆದು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಪೆಟ್ರೋಲಲ್ಲಿ ವಾಶ್ ಮಾಡ್ಕೊಂಡ್ರೆ ನಡೆಯುತ್ತೆ. ಈಗ ನಮ್ಮ ಟೆಕ್ನಿಷಿಯನ್ ಹರ್ಷ ಅವರು ಅದನ್ನ ಕ್ಲೀನ್ ಮಾಡಿದ್ದಾರೆ. ಹಾಗೆ ಡ್ರೈ ಬೋಲ್ಟ್ನ ಸ್ವಲ್ಪ ಲೈಟಾಗಿ ಒರೆಸ್ಕೊಂಡು ಈಗ ಅದನ್ನು ಅಲ್ಲಿ ಇನ್ಸ್ಟಾಲ್ ಮಾಡ್ತಾಯಿದ್ದಾರೆ. ಇದು ಸ್ವಲ್ಪ ಸ್ಟೆಪ್ ಇದ್ದಂಗೆ ಇರುತ್ತೆ, ಅಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಅದು ಅಬ್ಸರ್ವೇಷನ್ ಹಾಕೋಬೇಕಾದ್ರೆ ಗೊತ್ತಾಗುತ್ತೆ, ತೆಗಿಬೇಕಾದ್ರೂ ಗೊತ್ತಾಗುತ್ತೆ. ಅದನ್ನೆಷ್ಟು ಡ್ರೈ ಬೋಲ್ಟು ಅಲ್ಯೂಮಿನಿಯಮ್ಮು 18 ನಂಬರು. ಇದು ಓವರ್ ಟೈಟ್ ಹೊಡಿಬೇಡಿ. ಸುಮಾರಷ್ಟು ನಾನು ನೋಡಿದಂಗೆ ಇದನ್ನು ಓವರ್ ಟೈಟ್ ಹೊಡೆದ್ಬಿಟ್ಟು ಬಾಡಿ ಕ್ರ್ಯಾಕ್ ಮಾಡಿದವ್ರು ನಾನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ನೋಡಿದ್ದೀನಿ. ಹಾಗೆ ಇದನ್ನು ಒಂದು ಹಿಡಿತದಲ್ಲೇ ಹೊಡಿಬೇಕು. ಅಲ್ಯೂಮಿನಿಯಂ ಬಾಡಿಗೆ ಇಷ್ಟೇ ಲೋಡ್ ಅನ್ನೋದಿದೆ, ಆ ಲೋಡ್ ಲೆಕ್ಕಕ್ಕೆ ಸ್ವಲ್ಪ ಹೊಡೀರಿ. ಕಸು ಎಷ್ಟೈತೆ ಅಷ್ಟು ಹೊಡಿಬೇಡ್ರಿ. ಡ್ರೈ ಬೋಲ್ಟ್ ಜಸ್ಟ್ ಅದು ಪ್ರೆಸ್ಸಿಂಗ್ ಲೆಕ್ಕಕ್ಕೆ, ಕೂರೋ ಲೆಕ್ಕಕ್ಕೆ. ಇದು ಅನುಭವ ಇದ್ದವರು ಮಾಡಿದರೆ ಅನುಕೂಲ. ಹೊಸದಾಗಿರೋ ಹುಡುಗರು ಸ್ವಲ್ಪ ಅನುಭವ ಬರೋಲ್ಲ ತನಕ ಕೊಡಬೇಡಿ. ಜಸ್ಟ್ ಅದು ಮೀಡಿಯಮ್ ಸೈಜಲ್ಲೇ ಇರುತ್ತೆ. ಈಗ ನಮ್ಮ ಟೆಕ್ನಿಷಿಯನ್ ಅದನ್ನು ಇನ್ಸ್ಟಾಲ್ ಮಾಡಿ ಡ್ರೈ ಬೋಲ್ಟ್ ಟೈಟ್ ಹೊಡೆದಿದ್ದಾರೆ. ಈ ಕಡೆ ನಮ್ಮ ಹೈಟೆಕ್ ವರ್ಕ್ಶಾಪ್ನ ಒಂದು ಇದು ಆಯಿಲ್ ಪೈಪ್ ಇದು ಡಿಪ್ ಹಾಕೋಕ್ಕೆ ಮಾಡ್ಕೊಂಡಿರೋದು. ಏನೂ ಇಲ್ಲ, ಇಲ್ಲೇ ಜೆಟ್ ಪೈಪ್ನೇ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದಾನೆ. ಸ್ಕೂಟಿ ಗೀಟಿಗೆಲ್ಲ ಹಾಕೋಕ್ಕೆ ಬರುತ್ತೆ ಅಂತೇಳಿ. ಈಗ ಅದೇ ಇದನ್ನು ಯೂಸ್ ಮಾಡ್ಕೊಂಡು ಹಾಕ್ತಾಯಿದ್ದಾನೆ. ಯಾಕಂದರೆ ಹಾಕೋ ಟೈಮಲ್ಲಿ ಎಂಜಿನ್ ಆಯಿಲ್ ಒಂದು ಡ್ರಾಪ್ ಹೊರ ಹೋದರೂ ಸುಮ್ಮನೆ ವೇಸ್ಟ್ ಮಾಡಿದೆ ಅನ್ನೋರು ಜಾಸ್ತಿ ಅಲ್ಲ. ಹಾಗಾಗಿ ವೇಸ್ಟ್ ಆಗಬಾರ್ದು ಅಂತೇಳಿ ಆ ಥರ ಹಾಕ್ಕೊಂಡು ಲಾಳ್ಕೆ ಹಾಕ್ಕೊಂಡು ಹಾಕಿದ್ದಾನೆ. ಈಗ ಎಂಜಿನ್ ಆಯಿಲು ಇಷ್ಟು ಹಾಕಿ ಆಯಿತು. ಹಿಂಡೋಕ್ಕೆ ಮುಚ್ಚಳದಲ್ಲಿ ಹಿಂಡೋಕ್ಕೆ ಬರೋಲ್ಲ, ಹಾಗೆ ನಾರ್ಮಲ್ಲೇ ಹಿಂಡಿದ್ದಾನೆ. ಆಯಿಲ್ ಕ್ಯಾಪ್ನ ಹಾಕ್ತಾಯಿದ್ದಾರೆ ಟೈಟ್ ಮಾಡಿ. ಅಮಾವಾಸ್ಯೆ ಕಟ್ಟಿ ನಿಂಬೆಹಣ್ಣು ಕೂಡ ಲುಕ್ ಭಾರಿ ಚೆನ್ನಾಗಿ ಬರ್ತಾಯಿದೆ. ಈಗ ನೆಕ್ಸ್ಟ್ ಆಯಿಲ್ ಹಾಕಿದ ಮೇಲೆ ಜಸ್ಟ್ ನಾವೀಗ ಸ್ಟಾರ್ಟ್ ಮಾಡಿ ಒಂದು ತಿಳ್ಕೊಳ್ರಿ, ಯಾವುದೇ ಆಯಿಲ್ ತೆಗೆದು ಆಯಿಲ್ ಹಾಕಿದಾಗ, ಹೊಸ ಆಯಿಲ್ ಹಾಕಿದಾಗ ಎಟ್ ಎ ಟೈಮ್ ಸ್ಟಾರ್ಟ್ ಮಾಡಿ ರೇಜ್ ಮಾಡೋಕೆ ಹೋಗಬೇಡಿ. ಐಡ್ಲಲ್ಲೇ ಒಂದು ಸ್ವಲ್ಪ ಹೊತ್ತು, ಒಂದು 1 ನಿಮಿಷ ಅಥವಾ ಅರ್ಧ ನಿಮಿಷ ಸ್ವಲ್ಪ ಸ್ಟಾರ್ಟ್ ಮಾಡಿ ಹಾಗೆ ಇಟ್ಟಿಡಿ. ಆಮೇಲೆ ಸ್ವಲ್ಪ ರೇಜ್ ಮಾಡಿ. ಎಟ್ ಎ ಟೈಮ್ ರೇಜ್ ಮಾಡಿದಾಗ ಆಯಿಲ್ ಪಂಪ್ ಆಗಿರಲ್ಲ. ಹೆಚ್ಚಾಗಿ ಪಂಪ್ ಪ್ರಾಬ್ಲಮ್, ನೀವು ಎಟ್ ಎ ಟೈಮ್ ರೇಜ್ ಮಾಡಿದ್ರೆ ಪಂಪು ಅಥವಾ ವಾಲು ಇಲ್ಲ ಪಿಸ್ಟನ್ ಪ್ರಾಬ್ಲಮ್ ಬರೋ ಚಾನ್ಸ್ ಇರ್ತವೆ. ಹೆಚ್ಚಾಗಿ ಕ್ರ್ಯಾಂಕು ಕೆಲವೊಂದು ಪ್ರಾಬ್ಲಮ್ ಬರ್ಬೋದು. ಈಗ ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದೇ ಮೋಟೋರ್ ಕಂಪ್ನಿದೇ ಚೈನ್ ಸ್ಪ್ರೇ ಯೂಸ್ ಮಾಡ್ತಾಯಿದ್ದಾನೆ. ಇದು ಫಸ್ಟಿಗೆ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರೋದು. ಇದು ಇಟ್ಕೊಂಡು ಈಗ ಡೈರೆಕ್ಟ್ ಈ ವಿಡಿಯೋ ದೊಡ್ಡದಾಗಿ ಲಾಂಗ್ ಆಗಬಾರ್ದು ಅಂತೇಳಿ ನಾನು ಅದನ್ನ ಕ್ಲೀನ್ ಮಾಡೋದನ್ನ ತೋರ್ಸೋಕ್ಕೆ ಹೋಗಿಲ್ಲ. ಆ ಚೈನಿಗೆ ಸ್ಪ್ರೇ ಹೊಡೆಯೋದಷ್ಟೇ ತೋರಿಸ್ತಾ ಇದ್ದೀನಿ. ಈಗ ಅದನ್ನು 2 ಕಡೆ ಸ್ಪ್ರೇ ಹೊಡೆದ್ಬಿಟ್ಟು ಕ್ಲೀನಾಗಿ ಚೈನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದು ರೌಂಡು ಹೋಗಿ ಬರೋಣ. ನಿಮ್ಮ ಕಣ್ಣು ಮುಂದೆನೇ ಎಲ್ಲ ರೆಡಿಯಾಗಿದೆ. ಹಾಗೆ ಒಂದು ರೌಂಡ್ ಹೋಗಿ ಬರ್ತಾಯಿದ್ದೀನಿ. ಒಂದು ರೌಂಡ್ ಹೋಗಿ ಬಂದ್ಬಿಟ್ಟು ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಂದರೆ ಸೂಪರು. ಎಷ್ಟಾದರೂ ನಮ್ಮ ಕಾರ್ತಿಕಂದು ಚೆನ್ನಾಗಿದೆ, ಯೂಸ್ ಮಾಡಿ.